ಬರುವ 26ನೇ ತಾರೀಕು ಗುರುವಾರ ದಿವಸ ಅವಲೂರು ವೆಂಕಟರಾವ್ ಸಭಾಂಗಣದಲ್ಲಿ ನಾವು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಧಾರವಾಡ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಈ ಸಮ್ಮೇಳನ ಈ ಸಲ ನಾವೆಲ್ಲ ಒಬ್ಬ ಶ್ರೇಷ್ಠ ಸಾಹಿತಿಗಳಾದಂಥ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಾಂಗ ನಿರ್ದೇಶಕರಾಗಿ ಸುಮಾರು 17 ಕೃತಿಗಳನ್ನು ರಚನೆ ಮಾಡಿದಂಥ ಚಂದ್ರಶೇಖರ್ ರೊಟ್ಟಿಗಾಡ್ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಬೆಳಗಿಂದ ಸಂಜೆವರೆಗೆ ಕಾರ್ಯಕ್ರಮ ಆಗ್ತದೆ. ತಮಗೆಲ್ಲ ಗೊತ್ತಿದ್ದಂತೆ ಬೆಳಗಿನ ಒಂದು ಧ್ವಜಾರೋಹಣವನ್ನು ನಮ್ಮ ಧಾರವಾಡದ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಅಂತ ಶ್ರೀಮತಿ ಗೀತಾ ಅವರು ಬರ್ತಾ ಇದ್ದಾರೆ. ಆಮೇಲೆ ನಾಡ ಧ್ವಜಾರೋಹಣ ನಾನು ಲಿಂಗರಾಜ್ ಅಂಗಡಿ ಅವರು, ಆಮೇಲೆ ಪರಿಷತ್ ಧ್ವಜಾರೋಹಣ ಮಹಂತೇಶ್ ನರೇಗಲ್ ಅವರು ನಡೆಸ್ಕೊತಾ ಇದ್ದಾರೆ. ಇದರಲ್ಲಿ ಒಂದು ನಮ್ಮ ಕೆಂಗಾರ್ ಅವರು, ವೀಣಾ ಬಿರಾದಾರ್ ಮೇಡಮ್, ದಾನಪ್ಪಗೌಡರು, ಬಸವರಾಜ್ ಬಾರ್ಕಿ ಅವರು, ಬಾಬಾಜನ್ ಮುಲ್ಲಾ ಮತ್ತು ಕುಂದೂರ್ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ತಕ್ಷಣ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಮೆರವಣಿಗೆಯಲ್ಲಿ ಈ ಸಲ ನಾವು ಏನು ಮಾಡಿದ್ರೆ ಅಂಜುಮನ್ ಕಾಲೇಜಿಂದ ಪ್ರಾರಂಭ ಮಾಡ್ಬೇಕಂತ ಮಾಡೇವೆ. ಯಾಕಂದ್ರೆ ಎಲ್ಲ ಈ ಸಲ ಕಲಾಭವನದಲ್ಲಿ ಸದ್ಯಕ್ಕೆ ನಮಗೆಲ್ಲ ಅದೇನೋ ಕೆಲಸ ನಡೆದಕ್ಕೆ ಮತ್ತು ಅಂಜುಮನ್ ಕಾಲೇಜ್ ಆಡಳಿತ ಮಂಡಳಿಯವರು ನಮಗೆ ಈ ಸಲ ಎಲ್ಲ ರೀತಿಯ ಸಹಾಯ ಸಹಕಾರ, ಇಲ್ಲಾಂದ್ರೆ ಅದು ಮಕ್ಕಳನ್ನು ಕರ್ಕೊಂಡ್ಬಂದು ಮೆರವಣಿಗೆಯಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಅದರ ಉದ್ಘಾಟನೆಯನ್ನು ಅಂಜುಮನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಂತ ಸನ್ಮಾನ್ಯ ಮೊಹಮ್ಮದ್ ಇಸ್ಮಾಯಿಲ್ ತಮಟ್ಗಾರರು, ಆ ಕಾರ್ಯಕ್ರಮದಲ್ಲಿ 40 ನಮ್ಮ ರೇಖಾ ಜೋಗಡ್ ಅವರು ಸರ್, ನಮ್ಮ NB 42 ಸರ್, ಸುರೇಶ್ ಬೇದರೆ ಅವರು, ಶರಣಪ್ಪ ಕೊಟ್ಟಿಗೆ ಅವರು, ನೀಲಾ ಪಾಟೀಲ್ ಕಲ್ಲೂರ್ ಅವರು, ಮನವಳ್ಳಿ ಅವರು, ಹೀಗೆ ಬರ್ತಾ ಇದ್ದಾರೆ. ಅದಕ್ಕೂ ಮುಖ್ಯ ಇಂಪಾರ್ಟೆಂಟ್ ನನಗೆ ಈ ಸಲ ಅಂತ ಬಹಳಷ್ಟು ಸಮಯಕ್ಕೆ ನಾವು ಬೆಲೆಯನ್ನು ಕೊಡ್ತಾ ಇದ್ದೇವೆ. ಕೆಲವು ಕಡೆ ನೋಡಿದಾಗ ಬಹಳಷ್ಟು ಲೇಟ್ ಆಗ್ತಾವೆ, ಬಟ್ ನಾವು ಮತ್ತೆ ಕರೆಕ್ಟಾಗಿ 8:30ಕ್ಕೆ ಧ್ವಜಾರೋಹಣ, 9 ಗಂಟೆಗೆ ಶಾರ್ಪ್ ಆಗಿ ಅದನ್ನು ಮೆರವಣಿಗೆ ಪ್ರಾರಂಭ ಮಾಡಿ 10 ಗಂಟೆ ಒಳಗೆ ನಾವು ಒಂದು ಮೆರವಣಿಗೆಯನ್ನು ಮೂಲಕ ಹೋಗ್ತಾ ಇದ್ದೇವೆ. ಇದರ ಉದ್ಘಾಟನೆಯನ್ನು ಸಿದಾಗ ಒಂದು ಸಾನ್ನಿಧ್ಯ ನಮ್ಮ ಮುರುಘಾ ಮಠದ ಸ್ವಾಮೀಜಿ ಅವರು, ಮಲ್ಲಿಕಾರ್ಜುನ ಮಹಾಸ್ವಾಮಿ ಸಾನ್ನಿಧ್ಯ ವಹಿಸಿದ್ದಾರೆ. ಮತ್ತು ಅಲ್ಲಿ ನಮ್ಮ ಉದ್ಘಾಟಕರಾಗಿ ಸಾಹಿತಿಗಳಾದಂಥ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ಶಾಂತಿನಾಥ್ ದಿಬ್ಬದವರು ಒಂದು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ EM ಖಾನ್ ಅವರು ಕುಲಪತಿಗಳು ಭಾಗವಹಿಸ್ತಾರೆ. ಅವರು ಸಮ್ಮೇಳನ ಅಧ್ಯಕ್ಷರು ಇರ್ತಾರೆ. ಮತ್ತು ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಂತ ಚಂದ್ರಶೇಖರ್ ಹದ್ದಿಕಾಳು, ಮತ್ತು ಕೆಲವಷ್ಟು ಮಹಾನಗರ ಪಾಲಿಕೆಯ ಮಹಾಪೌರ ಅಂತ ಜ್ಯೋತಿ ಪಾಟೀಲ್ ಮೇಡಮ್, ಅಂಚಟಿಗೇರಿ ಅವರು, ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಂತ ಕರೀಮುನ್ನಿಸಾ ಸೈಯದ್ ಅವರು, ರಂಜಾನ್ ದರ್ಗಾ, ಬಾಳಣ್ಣ ಸೇಗೇಳಿ, ಶ್ರೀನಿವಾಸ್ ವಾಡಪ್, ಹೀಗೆ ಕೆಲವಷ್ಟು ಕರ್ನಾಟಕ ವಿದ್ಯಾರ್ಥಿ ಸಂಘದ ಶಂಕರ್ ಹಲಗತ್ತಿ, ಗುರುಕಾರ್ ಅವರು, ಮತ್ತು ಕೆಲವು ಕಾಲೇಜಿನ ಪ್ರಾಂಶುಪಾಲರು ನಮ್ಮ SS ಅಂಗಡಿ ಸರ್, ಆಮೇಲೆ ನಮ್ಮ ಪ್ರಭಾ ಗುಡ್ದಾಣ್ವೇರ್ ಅವರು, ಶರಮಸ್ವ ಚೋಳಿನವರು, ಗೀತಾ ಹಿರೇಮಠ, KS ಕೌಜಿ, ಹೀಗೆಲ್ಲ ಒಂದು ಉದ್ಘಾಟನೆಯಲ್ಲಿ ನಾವು ಇಷ್ಟು ಹಮ್ಮಿಕೊಂಡಿದ್ದೇವೆ. ಇದು ಸರಿಯಾಗಿ ನಾವು 10 ಗಂಟೆಗೆ ಪ್ರಾರಂಭ ಮಾಡಿ ಅದನ್ನು 11:30 11:30 ಮುಗಿಸ್ತೇವೆ. ಮುಂದೆ 12 ಗಂಟೆಗೆ ಸರ್ 12:30ವರೆಗೆ ಮಾಡ್ತೇವೆ. ಅದನ್ನು ಒಂದು ಮೊದಲೇ ಮುಗಿದ ತಕ್ಷಣ VL ಪಾಟೀಲ್ರು ಇದರ ಒಂದು ಅಧ್ಯಕ್ಷತೆ ವಹಿಸ್ತಾರೆ. ಸಾಹಿತ್ಯ ಮತ್ತು ಆರೋಗ್ಯ ಗೋಷ್ಠಿ ಅಂತೇಳಿ ರುದ್ರೇಶ್ ಮೇಟಿ ಅವರು, ಅಂಜುಮನ್ ಕಾಲೇಜಿನ ಕನ್ನಡ ಪ್ರೊಫೆಸರ್, ಅವರು ಒಂದು ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಒಂದು ಉಪನ್ಯಾಸ ಮಾಡ್ತಾರೆ. ಗೀತಾ ಉತ್ತರ್ ಅವರು ದೈನಂದಿನ ಜೀವನದಲ್ಲಿ ಆರೋಗ್ಯ ರಕ್ಷಣೆ ಅಂತೇಳಿ, ಅವ್ರ ತಂದೆಯವರು ಸಿದಕ ಬಹಳಷ್ಟು ಶ್ರೇಷ್ಠ ಗಾಂಧಿವಾದಿಗಳು, ಅವರು ಸಿದಕ ಬಹಳಷ್ಟು ಒಂದು ಒಳ್ಳೆಯ ಒಂದು ಸೇವೆ ಮಾಡ್ತಕ್ಕಂಥವ್ರು. ಹೀಗೆ ಕೆಲವಷ್ಟು ಅದಾದ ತಕ್ಷಣ ಕವಿಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು YM ಭಜಂತ್ರಿ ಸರ್ ವಹಿಸ್ಕೊಡ್ತಾ ಇದ್ದಾರೆ. ಅವರು ಹಿರಿಯ ಸಾಹಿತಿಗಳು. ಅದ್ರದ್ದು ಆಸೆ ನುಡಿಯನ್ನು ಶ್ರೀಮತಿ ಸ್ತ್ರೀ ಆಗೈತೆ. ಅದು ಶ್ರೀಮತಿ ವಿದ್ಯಾ ಕದಮ್ ಅವರು ಕವಿತ್ರಿ ಮತ್ತು ಉಪಲೆಕ್ಕ ನಿಯಂತ್ರಕರು, ಕೃಷಿ ವಿಶ್ವವಿದ್ಯಾಲಯ. ಸುಮಾರು 12 ಜನ ಕವನಗಳನ್ನು ವಾಚನ ಮಾಡ್ತಾ ಇದ್ದಾರೆ. ಅದಾದ ತಕ್ಷಣ ಸರ್ವಾಧ್ಯಕ್ಷರ ಜೊತೆಗೆ ಸಂವಾದ, ಅದು ಸದ್ಯಕ್ಕೆ ಒಂದು 10 ಜನ ಅವ್ರ ಜೊತೆಗೆ ನಿಕಟ ಸಂಪರ್ಕ ಇರ್ತಕ್ಕಂಥವ್ರು, ಅವ್ರ ಜೊತೆಗೆ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದಾರೆ. ಅದು 4:15ಕ್ಕೆ. ಆಮೇಲೆ ಬಹಳಷ್ಟು ಮಹತ್ವದ ನೆಕ್ಸ್ಟ್ ಸಮಾರೋಪ. ಈ ಸಲ ನಾವು ಏನು ಮಾಡಿದ್ರೆ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರಾದಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಂತ ಶ್ರೀ ಶ್ರೀಸಾನಂದ್ ಅವರು ಸಮಾರೋಪಕ್ಕೆ ಸರಿಯಾಗಿ 6 ಗಂಟೆಗೆ, ನಿಮಗೆಲ್ಲ ಗೊತ್ತಿದ್ದ ಸಮಯದ್ದು, ಈಗಾಗಲೇ ನಾವು 6 ಗಂಟೆಗೆ ಒಳಗೆ ಎಲ್ಲ ಮುಗಿಸ್ಬಿಡ್ತೇವಲ್ಲ, ಇನ್ನೂ 5 ನಿಮಿಷ ಮೊದಲನ 5ವರೆಗೆ ನಾಷ್ಟ ಮಾಡಿಕೊಂಡು ಶಾರ್ಪಾಗಿ 6 ಗಂಟೆಗೆ ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಸದ್ಯಕ್ಕೆ ನಮ್ಮ ಇವರನ್ನ ರಾಜೂರ್ ಸರ್ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಶಿವ ಹಿರೇಮಠ, BD ಹಿರೇಮಠರು, ಶಿವ ಬೆಳಕ್ಕಿ, ಶೇಷ ತೋಡ್ಕರ, SR ಮಂಜುಳಾ ಮೇಡಮ್, ಹುಡುಕೇರಿ ಸರ್, ಮರ್ಜಿ ಅವರು, ಸಾವಂತ್ ಅವರು, ಹೊಂಗಲ್ ಅವರು, ಬಸವರಾಜ್ ಹೊಂಗಲ್ ಅಧ್ಯಕ್ಷರು ನಿಮ್ಮ ಪತ್ರಕರ್ತರ ಸಂಘದ್ದು, SM ಹಿರೇಮಠ ಸರ್, ಗುರು ತಿಗಡಿ ಅವರು, ತುರ್ಮೇರ್ ಅವರು, ಭಜಂತ್ರಿ ಸರ್, ಬಶೆಟ್ಟಿ ಅವರು, ಪೋಳ, ಮತ್ತಿಷ್ಟೆಲ್ಲ. ಅದಾದ ತಕ್ಷಣ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದನ್ನು ಸದ್ಯಕ್ಕೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನರೇಂದ್ರ ಶಶಿಧರ್ ಅವರು ಉದ್ಘಾಟನೆ ಮತ್ತು ಕೆಲವಷ್ಟು ನಮ್ಮ ಎಲ್ಲ ಬೆಕ್ಕೇರಿ ಸರ್, ಕಳದಿಮಠ ಸರ್ ಎಲ್ಲ ಹಾಕೊಂಡಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 13. ಮತ್ತು ಇನ್ನೊಂದು ವಿಶೇಷವಾಗಿ ಸ್ಟಾರ್ಟ್ ಹೇಳಿ, ನಾನು ನಮ್ಮ ಮೆರವಣಿಗೆಯೊಳಗೆ ನಮ್ಮ ಕಿಟಲ್ ಕಾಲೇಜ್ದವರು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡ್ಕೊಂಡ್ರವ್ರಲ್ಲ, ಡೊಳ್ಳು ಮತ್ತು ಜಗಲಿ, ಅದಕ್ಕೆ ಧಾರವಾಡ ಕಿಟಲ್ ಕಲಾ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ
ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಂತ ಅವರು ಡೊಳ್ಳು ಮತ್ತು ಅವ್ರು ನಮಗೆ ಸಹಾಯ ಮಾಡ್ತಿದ್ದಾರೆ. ಮತ್ತು ನಾವಂತಿ ಕೆಲವಷ್ಟು ಇದು ಮಾಡಿರ್ತೇವೆ ಅಂದ್ರೆ ರಥ ಇದು ಅದಕ್ಕೊಂದು ಬ್ಯಾಂಡು ಇದೆಲ್ಲ ನಮ್ದು ಇದು ಮಾಡ್ತೇವೆ. ಇಷ್ಟು ಬಂಧುಗಳೇ ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಒಂದು ಈ ಸತ ತಮಗೆಲ್ಲ ಕೇಳ್ಬೋದಲ್ಲ, ಇದಕ್ಕೆ ಬಜೆಟ್ ಬಗ್ಗೆ ಸದ್ಯಕ್ಕೆ ನಮಗಂತಿ ಸರ್ಕಾರದ ಅನುದಾನ ಏನೂ ಇಲ್ಲ. ಆದ್ರೂ ಮಹಾನಗರ ಪಾಲಿಕೆಗೆ ಒಂದು ಪತ್ರ ಕೊಟ್ಟಿದ್ವಿ. 50,000 ರೂಪಾಯಿ ಹಣ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ತಾಲೂಕಿಗೆ ಹುಬ್ಬಳ್ಳಿ ತಾಲೂಕು 50, ಜಿಲ್ಲಾ 5,000, ಇನ್ನು ಧಾರವಾಡ ತಾಲೂಕು 50, ಜಿಲ್ಲೆಗೆ 1 ಲಕ್ಷ ಕೊಡ್ತೇವೆ ಅಂತ ಹೇಳ್ತಾರೆ. ಅದು 50,000 ರೂಪಾಯಿ. ಇನ್ನು ಉಳಿದಂತ 50,000 ರೂಪಾಯಿ ಕೆಲವು ಸ್ನೇಹಿತರೆಲ್ಲ ಕೊಡ್ಕೊಂಡು 1 ಲಕ್ಷ ರೂಪಾಯಿ ಬಜೆಟ್ನೊಳಗೆ ನಾವು ಬೆಳಿಗ್ಗೆ ಒಂದು 400-500 ಮಂದಿಗೆ ಟಿಫಿನ್ನು, ಮಧ್ಯಾಹ್ನ ಒಂದು 500-600 ಮಂದಿಗೆ ಊಟ, ಸಿಂಪಲ್ ಸಾದಾ ಊಟ, ಸಾಧಾರಣ ಗೋಧಿ ಹುಗ್ಗಿ, ಅನ್ನ ಸಾರು, ಬದನೆಕಾಯಿ ಪಲ್ಯ, ಸಂಜೆ ಮುಂದೆ ಸದ್ಯಕ್ಕೆ ಒಂದು ಉಪಹಾರ ವ್ಯವಸ್ಥೆ ಮಾಡ್ಕೊಂಡು ಇಷ್ಟು ಎಲ್ಲಿನೂ ಯಾರಿಗೂ ಸಾರ್ವಜನಿಕರು ಹೋಗಿ ಹಣ ಕೇಳಿದ್ರೆ ನಮ್ಮದೇ ಕೆಲವು ಸ್ನೇಹಿತರು 5-10 ಸಾವಿರ ರೂಪಾಯಿ ಕೂಡಿಸ್ಕೊಂಡು 1 ಲಕ್ಷ ಬಜೆಟ್ನೊಳಗೆ ನಾವು ಇಷ್ಟು ಮಾಡ್ತಿದ್ದೇವೆ. ಇನ್ನು ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಅಷ್ಟೇ, ಹುಬ್ಬಳ್ಳಿಯಾಗೂ ಅಷ್ಟೇ 1 ಲಕ್ಷ ರೂಪಾಯಿದಲ್ಲಿ. ಆಮೇಲೆ ಇದು ಹುಬ್ಬಳ್ಳಿದು ಮಾರ್ಚ್ 15ಕ್ಕೆ ಇದೆ. ಅಲ್ಲಿ ಅದು ಮುಗಿದ ತಕ್ಷಣ ಜಿಲ್ಲಾದ್ದು ಮಾರ್ಚ್ 30-31ಕ್ಕೆ ಸದ್ಯಕ್ಕೆ ಅದನ್ನು 2-3 ದಿವಸ ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಮಾಡಿ ಅದನ್ನು ನಿಮಗೆಲ್ಲ ಇಷ್ಟು ವಿಷಯಗಳು ತಮ್ಮ ಜೊತೆ ಹಂಚ್ಕೊಂಡಿದ್ದೇವೆ. ಬಂಧುಗಳೇ, ಈಗಾಗಲೇ ಸುಮಾರು ನಾನು 3 ಅವಧಿ ಒಳಗೆ 10 ಜಿಲ್ಲಾ ಸಮ್ಮೇಳನ ಮಾಡಿದ್ದೇವೆ, ಸುಮಾರು 40 ತಾಲೂಕು ಸಮ್ಮೇಳನ ಮಾಡಿದ್ದೇವೆ. ಎಲ್ಲಿನೂ ಯಾವುದೇ ರೀತಿ ಕಪ್ಪು ಚುಕ್ಕ ಬರಲ್ಲ ಹಾಗೆ ನಿಮ್ಮ ಸಹಾಯ ಸಹಕಾರದಿಂದ ಮಾಡಿದ್ದೇನೆ. ಇದು ನನ್ನ ಕೊನೆಯ ಅವಧಿ, ಡಿಸೆಂಬರ್ದಲ್ಲಿ ಮುಗ್ತದೆ. ಮತ್ತು ಯಾವುದೇ ರೀತಿ ಅನುದಾನ ಅಂತಿಲ್ಲ. ಇವನ್ ನಮಗೆ ಹೇಳೇ ನಾನು ಮನ್ ಸರ್ ಎಲ್ಲ ಹಾಕಿದ್ರಲ್ಲ ಪೇಪರ್, ನೀವು ಎಲ್ಲ ಹಾಕಿದ್ರಿ. ಏಪ್ರಿಲಿಂದ ಸದ್ಯಕ್ಕೆ ಏನೂ ಅನುದಾನ ಸದ್ಯಕ್ಕೆ ಬಂದಿಲ್ಲ. ಇವನ್ ನೆರವನ್ನೇ ವೆಚ್ಚಿಸಬೇಕಿಲ್ಲ. ಅದು ಹೇಗೆ ನಡೆಸ್ಬೇಕು ಅನ್ನೋದೇ ನನಗೆ ಏನೋ ಇದು ಮಾಡ್ಕೊಂಡು ಇಲ್ಲಿ ಸಿಬ್ಬಂದಿಗೆ ವೇತನ ಕೊಡಬೇಕು, ಕರೆಂಟ್ ಬಿಲ್ ತುಂಬಬೇಕು, ಮತ್ತು ಎಲ್ಲ ಆರ್ಥಿಕವಾಗಿ ಏನೂ ಹಣ ಇಲ್ಲೇ ಇಲ್ಲ. ಅದೇನೋ ನಮ್ಮ ಯಾವುದೇ ಪೆನ್ಷನ್ ಬರ್ತೈತಿ ಅದ್ರಾಗ ಏನೋ ಮಾಡ್ಕೊಂಡು ಅಡ್ಡಾಡಿ ಎಲ್ಲ ಮಾಡ್ತಿದ್ದೆ. ಬಟ್ ಏನೋ ಒಂದು 50% ಅದು ನಿಂತು ನೀರು ಆಗಬಾರ್ದು. ಒಟ್ಟು ರಾಜ್ಯದೊಳಗೆ ಧಾರವಾಡ ಜಿಲ್ಲೆಯನ್ನು ನಿಮಗೆಲ್ಲ ಗೊತ್ತಿದೆ, ಪ್ರತಿ ವಾರಕ್ಕೊಮ್ಮೆ 1-2 ದತ್ತಿ ಕಾರ್ಯಕ್ರಮ ಮಾಡಿಕೊಂಡು ಸುಮಾರು 130 ದತ್ತಿ ಮಾಡ್ತೀವಿ ಸರ್. ನಾವು ಅಧಿಕಾರಿ ಕೇವಲ 20 ದತ್ತಿ ಇದ್ದಿಲ್ಲ, 110 ದತ್ತಿಗಳು ಮಾಡಿದ್ದೇವೆ. ಮನಸ್ಸದಕ್ಕೆ ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ ಸದಕ್ಕೆ 50,000 ಒಂದು ದತ್ತಿ ಕೊಟ್ಟು ಈ ರೀತಿಯಾಗಿ ಏನೋ ನಡೆದ್ರೆ 50% ದತ್ತಿ ಕಾರ್ಯಕ್ರಮ. ಅವು ದತ್ತಿ ಏನು ಮಾಡ್ತಾರೆ, ಕಾರ್ಯಕ್ರಮ ಮುಗಿದಿನ ಹಣ ಕೊಡ್ತಾರೆ ನಮಗೆ. ಅವು 25,000 50,000 ಅದಾವ. ಮುಗಿದಿನ ಲಾಸ್ಟ್ ಅದು ಏಪ್ರಿಲ್ ಮ್ಯಾಗ ಬರ್ತದೆ. ಇಷ್ಟು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೇನೆ. ಯಾವುದೇ ರೀತಿ ಹಣದ್ದೇನೂ ಇಲ್ಲ. ಇಷ್ಟು ಮತ್ತೇನಾದ್ರೂ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ಇಷ್ಟು ಮಾಡ್ತಿದ್ದೇವೆ. ಮತ್ತು ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಯಾವುದೇ ಇದಕ್ಕೆಲ್ಲ ಸಾಹಿತಿಗಳನ್ನೇ ಕರೆದೇವೆ. ಕೆಲವಷ್ಟು ಮಹಾನಗರ ಪಾಲಿಕೆಯವ್ರು ಮಾತ್ರ ಕರೆದೇವು. ಉಳಿದಂಥ ಪೊಲಿಟಿಕಲ್ ಲೀಡರ್ಸ್ನ ಹೆಚ್ಚು ನಾವು ಇನ್ವಾಲ್ವ್ ಮಾಡೋಕ್ಕಾಗಿಲ್ಲ. ಮತ್ತು ಅವ್ರ ಬಗ್ಗೆ ಇದೆ ಅಂತಲ್ಲ, ಕೆಲವು ಸಂದರ್ಭದಲ್ಲಿ ಟೈಮ್ ಸರಿ ಇದಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮಹಾನಗರ ಪಾಲಿಕೆ ಅವರಂದ್ರೆ ಅವರ ಸಹಾಯ ಸಹಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ಸಹಕಾರದಿಂದ ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ.